ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಪ್ರವಚನ ಮಾಲಿಕೆಯಲ್ಲಿ ಪೂರ್ಣಬೋಧ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಅಲ್ಲೇ ಪಾಠ ಪ್ರವಚನ ಮಾಡಿಕೊಂಡಿರ್ತಕ್ಕಂತಹ ಕಿರಣಾಚಾರ್ಯ ಅವರು ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬಂದಿರತಕ್ಕಂತಹ ಗಜೇಂದ್ರ ಮೋಕ್ಷ, ಗಜೇಂದ್ರ ಭಗವಂತನನ್ನು ಹೇಗೆಲ್ಲ ಸ್ತೋತ್ರ ಮಾಡಿದ್ದಾನೆ ಆ ಸ್ತೋತ್ರ ಭಾಗವನ್ನು ಪ್ರವಚನ ಮಾಡ್ತಾ ಇದ್ದಾರೆ. ಅವರಿಗೆ ಚಾತುರ್ಮಾಸ್ಯ ಕಮಿಟಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಪ್ರವಚನವನ್ನು ನಡೆಸ್ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಶಪಿತದಿತಿಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುರ್ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಭಗವಂತನ ಭಕ್ತರ ಕಥೆಗಳನ್ನು ನಮಗೆ ಪರಿಚಯ ಮಾಡಿ ಕೊಡುವುದರ ಮೂಲಕ ಭಗವತ್ ಪ್ರಜ್ಞೆಯನ್ನು, ಭಗವದ್ಭಕ್ತಿಯನ್ನು ಅತಿಶಯವಾಗಿ ನಮ್ಮಲ್ಲಿ ಹುಟ್ಟಿಸೋದಕ್ಕೆ ಕಾರಣವಾಗಿದೆ. ಅಂತಹ ಭಾಗವತದಲ್ಲಿ ಅನೇಕ ಕಥೆಗಳು, ಉಪಾಖ್ಯಾನಗಳು ಭಗವಂತನ ಭಕ್ತರು ಭಗವಂತನಿಂದ ಪಡೆದ ಅನುಗ್ರಹದ ಪರಿಯನ್ನು ತುಂಬ ಸುಂದರವಾಗಿ ವೇದವ್ಯಾಸರು ಈ ಗ್ರಂಥದಲ್ಲಿ ವಿವರಣೆ ಮಾಡಿದ್ದಾರೆ. ಯಾವುದು ಕಥೆ ಅಂತ ಕೇಳಿದರೆ ವೇದವ್ಯಾಸರೇ ಹೇಳಿದ ಮಾತು, ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ಯಾವುದು ಕಥೆ ಅಂತ ಹೇಳಿದರೆ ಭಗವಂತನ ಮಹಿಮೆಯಿಂದ ಕೂಡಿದ ಯಾವ ಶ್ಲೋಕ ಇರ್ತದೋ, ಯಾವ ಶ್ಲೋಕಗಳ ಸಂಗ್ರಹ ಇರ್ತದೋ, ಯಾವ ಪದ್ಯಗಳಿರ್ತದೋ, ಯಾವ ಘಟ್ಟ ಇರ್ತದೋ ಅಂಥದ್ದನ್ನೇ ಕಥೆ ಅಂತ ಕರಿಬೇಕು ಅಂತ. ಭಗವಂತನ ಮಹಿಮೆಯನ್ನು ಹೇಳುವಂಥದ್ದೇ ಕಥೆ ಅಂತ. ಆದ್ದರಿಂದಾಗಿ ಭಾಗವತ, ಸಮಗ್ರ ಭಾಗವತ ಪೂರ್ತಿಯಾಗಿ ಭಗವಂತನ ಭಕ್ತರ ಕಥೆಗಳನ್ನೇ ಹೇಳ್ತಾ ಇದೆ. ಹಾಗಾಗಿ ಪರಮ
ಅದ್ಭುತವಾದಂತಹ ಅತ್ಯುತ್ತಮವಾದಂತಹ ಭಗವಂತನ ಭಕ್ತರು ಭಗವಂತನನ್ನು ಸೇರಲು ಬೇಕಾದಂತಹ ಸರಿಯಾದ ಒಂದು ಮಾಧ್ಯಮ ಅಂತ ಹೇಳಿದರೆ ಅದು ಭಾಗವತ ಅಂತ ಹೇಳ್ಬೋದು ನಾವು. ಆದ್ದರಿಂದಾಗಿ ಇಂತಹ ಒಂದು ಭಾಗವತದಲ್ಲಿ ನಾನು ಇವತ್ತು ನಿರೂಪಣೆ ಮಾಡಲಿಕ್ಕೆ ಹೊರಟಂತಹ ವಿಷಯ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ದೊಡ್ಡದಾದ ಸಂಕಷ್ಟಕ್ಕೆ ಗುರಿಯಾದಾಗ ಎಲ್ಲ ಶಕ್ತಿಗಳು ಕೂಡ ಅಸಹಾಯಕವಾಗಿ ನಿಂತಾಗ, ಎಲ್ಲ ಶಕ್ತಿಗಳನ್ನು ಮೀರಿದ ಒಂದು ಶಕ್ತಿ ಆ ವ್ಯಕ್ತಿಯನ್ನು ಕಾಪಾಡುತ್ತದೆ. ಅಂತಹ ಶಕ್ತಿ ಅದು ಭಗವಂತ. ಅಂತಹ ಒಂದು ಭಗವಂತನ ಕಥೆಯನ್ನು, ಅಂತಹ ಒಂದು ಭಗವಂತನ ಮಹಿಮೆಯನ್ನು ಒಂದು ಪ್ರಾಣಿ ನಮಗೆ ತಿಳಿಸಿಕೊಟ್ಟಂತಹ ಒಂದು ಕಥಾಭಾಗ ಇದು. ಯಾಕೆ ಅಂತ ಹೇಳಿದರೆ, ಸಂಸಾರ ಅನ್ನುವಂತಹ ಒಂದು ದೊಡ್ಡ ವನ ಇದು. ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೆ ಸುಖ ಬೇಕು, ತಾನು ಭೋಗಿಸಬೇಕು, ತಾನು ಸಂತೋಷ ಪಡಬೇಕು, ಇದರಿಂದಾಗಿ ಸಂತೋಷ ಸಿಗ್ತದೆ ಅಂತ ಹೇಳಿದ ತಕ್ಷಣ ಅದರ ಹಿಂದೆ ಹೋಗ್ತಾನೆ ಮನುಷ್ಯ. ಮನೆ ಕಟ್ಕೊಳ್ತಾನೆ, ಹೆಂಡತಿ ಮಕ್ಕಳನ್ನು ಪಡೀತಾನೆ. ಈ ರೀತಿಯಾಗಿ ಭೋಗಕ್ಕೆ ಬೇಕಾದ ಎಲ್ಲ ವಸ್ತುಗಳ ಸಂಗ್ರಹವನ್ನು ಕೂಡ ಮಾಡಿಕೊಳ್ತಾನೆ. ಕೊನೆಗೊಂದು ದಿನ ಎಲ್ಲವನ್ನು ಮರೆತು ಬಿಟ್ಟಿರ್ತಾನೆ. ಇದೇ ಜೀವನ ನನ್ನದು, ಇಷ್ಟು ಭೋಗ, ಇಷ್ಟು ಸುಖ, ಇವೆಲ್ಲ ಎಲ್ಲಿ ಸಿಗ್ತಾವೆ ನನಗೆ? ಹಾಗಾದರೆ ಇಂಥ ಎಷ್ಟು ಅದ್ಭುತವಾದ ಜೀವನವನ್ನು ನಾನು ಮಾಡ್ತಾ ಇದ್ದೀನಿ, ಮುಂದೆ ಅವನಿಗೆ ಸಾವನ್ನುವಂಥದ್ದು ಒಂದಿದೆ, ಮುಂದೆ ಭಯಾನಕವಾದಂತಹ ಕಷ್ಟ ಬರುವಂಥದ್ದಿದೆ. ಈ ಎಲ್ಲವನ್ನೂ ಕೂಡ ಮರೆತು ಬಿಡ್ತಾನೆ ಆ ಸಂದರ್ಭದಲ್ಲಿ. ಯಾವಾಗ? ವಿಷಯ ಭೋಗಗಳು ಜಾಸ್ತಿ ಆದಾಗ. ಈ ರೀತಿ ವಿಷಯ ಭೋಗಗಳು ಜಾಸ್ತಿ ಆದಾಗ ತನ್ನನ್ನೇ ತಾನು ಮರೆಯುವಂತಹ ಮನುಷ್ಯ ಮುಂದೆ ಆಗುವಂತಹ ಅನಾಹುತಗಳನ್ನು ಕೂಡ ಮರೆತು ಬಿಡ್ತಾನಂತೆ. ಮನುಷ್ಯನ ಜೀವನದಲ್ಲಿ ತನ್ನ ಕರ್ಮಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಸುಖದ ಸುಪ್ಪತ್ತಿಗೆಯಲ್ಲಿ ತಾನು ಜೀವನ ಮಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಮುಂದೆ ನನಗೆ ಕಷ್ಟವೇ ಬರೋದಿಲ್ಲ ಅಂತೇನಿಲ್ಲ. ಕಷ್ಟ ಬಂದೇ ಬರ್ತದೆ ಅವನಿಗೆ, ಸಾವು ಕೂಡ ಬಂದೇ ಬರ್ತದೆ. ಬಂದಾಗ ತಾನು ಅದನ್ನು ನೋಡಿಯೂ ನೋಡದಂತೆ ದಾಟಿ ಹೋಗುವಂತಹ ಒಂದು ಪರಿಸ್ಥಿತಿ ಅವನಿಗೆ ಆ ಸಂದರ್ಭದಲ್ಲಿ ಬರಬೇಕು ಅಂತಾದರೆ ಅವನು ಚಿಕ್ಕಂದಿನಿಂದಲೇ ಅಥವಾ ಜನ್ಮಾಂತರಗಳಿಂದಲೇ ಸರಿಯಾದ ರೀತಿಯಲ್ಲಿ ಕರ್ಮಗಳನ್ನು ಆಚರಣೆ ಮಾಡ್ತಾ ಬಂದಿರಬೇಕು. ಬಂದಾಗ ಮಾತ್ರ ತಾನು ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಆವಾಗ ಅವನಿಗೆ ಭಗವಂತನ ಸ್ಮರಣೆಯಾಗಿ ಅಥವಾ ಯಾವುದೋ ಒಂದು ಸುಕೃತದಿಂದಾಗಿ ಅವನು ಆ ಕಷ್ಟಗಳಿಂದ ಪಾರಾಗುವಂತಹ ಸಾಧ್ಯತೆ ಇದೆ. ತಾನು ಜನ್ಮಾಂತರಗಳಲ್ಲಿ ಅಥವಾ ತಾನು ಸಣ್ಣ ವಯಸ್ಸಿನಲ್ಲಿ ಸಮಯವಿದ್ದಾಗ ಭಗವಂತನನ್ನು ಮರೆತು ಬರೀ ಸುಖ ಭೋಗಗಳಿಂದಾಗಿಯೇ ತನ್ನ ಜೀವನವನ್ನು ಕಳೆದುಕೊಂಡಿದ್ದ ಅಂತ ಹೇಳಿದರೆ ಆ ಸಮಯದಲ್ಲಿ ಅವನಿಗೆ ಖಂಡಿತವಾಗಿಯೂ ಕೂಡ ಭಗವಂತನ ನಾಮಸ್ಮರಣೆ ಅನ್ನುವಂಥದ್ದು ಅವನಿಗೆ ಆಗೋದಿಲ್ಲ. ಅದರಿಂದಾಗಿ ಅವನು ಪಾರು ಕೂಡ ಆಗೋದಿಲ್ಲ ಅಂತ. ಆದ್ದರಿಂದಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸುಖಕ್ಕೋಸ್ಕರನೇ ಜೀವನ ಮಾಡ್ತಾನೆ. ಆದರೆ ತಾನು ಭೂಮಿಗೆ ಬಂದಂತಹ ಉದ್ದೇಶವನ್ನು ಮರೆತು ಸುಖವನ್ನು ಪಡಬಾರ್ದು ಯಾವತ್ತಿಗೂ ಕೂಡ ಮನುಷ್ಯ. ಅದನ್ನು ಈ ಕಥೆ ನಮಗೆ ತಿಳಿಸಿಕೊಡ್ತದೆ ಅಂತ. ಈ ಕಥೆಗೂ ನಮ್ಮ ಜೀವನಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ ಅಂತ. ನಾನಿವತ್ತು ಹೇಳಲಿಕ್ಕೆ ಹೊರಟಿರುವಂತಹ ಕಥೆ ಗಜೇಂದ್ರ ಮೋಕ್ಷ. ಒಂದು ಆನೆ ಭಗವಂತನನ್ನು ಸ್ತೋತ್ರ ಮಾಡಿ ಯಾವ ರೀತಿಯಾಗಿ ಭಗವಂತನ ಅನುಗ್ರಹವನ್ನು ಪಡೀತು ಅನ್ನುವಂತಹ ಕಥೆ ಇದು. ಭಯಾನಕವಾದಂತಹ ಒಂದು ಸಂಕಷ್ಟಕ್ಕೆ ಸಿಲುಕಿದಂತಹ ಒಂದು ಆನೆ. ಆ ಪ್ರಾಣಿ ಭಗವಂತನ ಸ್ಮರಣೆ, ಪ್ರಾಣಿಗೆ ಪೂರ್ವಜನ್ಮದ ಸುಕೃತದಿಂದಾಗಿ ಭಗವಂತನ ಸ್ಮರಣೆ ಬಂತು, ಭಗವಂತನ ಸ್ತೋತ್ರ ಮಾಡಿ ಈ ಜನ್ಮದಿಂದಾಗಿ ಆ ಸಂಕಷ್ಟದಿಂದಾಗಿ ಎರಡರಿಂದಲೂ ಕೂಡ ಮುಕ್ತಿಯನ್ನು ಪಡೆದಂತಹ ಒಂದು ಆನೆಯ ಕಥೆ ಇದು. ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಅನೇಕ ಸುಖ ಭೋಗಗಳಿಂದಾಗಿ ಎಲ್ಲವನ್ನೂ ಕೂಡ ಮರೆತು, ಕರ್ಮಗಳನ್ನೆಲ್ಲವನ್ನೂ ಕೂಡ ಮರೆತು ಸುಖ ಸಿಗ್ತಾ ಇದೆ ಅಂತ ಸಂತೋಷದಿಂದಾಗಿ ಅದ್ರ ಹಿಂದೆ ಹೋಗ್ತಾ ಇರ್ತೀವಿ. ಯಾವತ್ತೋ ಒಂದು ದಿವಸ ನಮಗೆ ಕಷ್ಟ ಬಂದಾಗ ನಾವು ಹಿಂದೆ ತಿರುಗಿ ನೋಡಿದರೆ ಆ ಕಷ್ಟವನ್ನು ಪಾರು ಮಾಡಲಿಕ್ಕೆ ಬೇಕಾದಂತಹ ಯಾವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿರೋದಿಲ್ಲ. ಹಿಂದೆ ತಿರುಗಿ ನೋಡಿದರೆ ಬರೀ ಜೀವನದಲ್ಲಿ ಬರೀ ಭೋಗ, ಬರೀ ಸುಖವನ್ನೇ ಪಡೆದಿರ್ತಾನೆ ಮನುಷ್ಯ. ಅದನ್ನೇ ಪಡಲಿಕ್ಕೆ ಏನೆಲ್ಲ ಸುಖ ಸಂಪತ್ತನ್ನು ಪಡಲಿಕ್ಕೆ ಯಾವ್ಯಾವ ಸಲಕರಣೆಗಳು ಬೇಕು, ಯಾವ್ಯಾವ ಭೋಗ ವಸ್ತುಗಳು ಬೇಕು, ಅದನ್ನೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿಕೊಂಡ. ಕಷ್ಟ ಬಂದಾಗ ದಾಟಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಯಾವುದನ್ನೂ ಕೂಡ ಮನುಷ್ಯ ಮಾಡಿಕೊಳ್ಳಿಲ್ಲ ಅಂತಾದರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿ ತುಂಬ ಗಂಭೀರವಾಗಿರುತ್ತದೆ ಅಂತ. ಆದ್ದರಿಂದಾಗಿ ಪ್ರತಿಯೊಬ್ಬ ಮನುಷ್ಯ
ಪ್ರಹ್ಲಾದರಾಯರು ಹೇಳಿದಂತೆ ಕೌಮಾರ ಆಚರೇತ್ ಪ್ರಾಜ್ಞಃ ಅಂತ. ಚಿಕ್ಕಂದಿಲಿಂದಲೇ ಅವನ ಆಚರಣೆಗಳನ್ನು, ಕರ್ಮಾನುಷ್ಠಾನಗಳನ್ನು ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲವನ್ನೂ ಕೂಡ ಮಾಡ್ತಾ ಬರಬೇಕು ಅಂತ. ಮಾಡಿದಾಗ ಮಾತ್ರ ಅವನಿಗೆ ಕಷ್ಟದ ಸಂದರ್ಭದಲ್ಲಿ ಭಗವಂತನ ಅನುಗ್ರಹವಾಗಿ ಅದರಿಂದ ಅವನು ಪಾರಾಗ್ತಾನೆ ಅಂತ. ಇಲ್ಲಿ ನಾವು ನೋಡುವಂತಹ ಕಥೆಯೂ ಕೂಡ ಅಷ್ಟೇ. ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಬರಿತಾ ಪ್ರತಿಯೊಂದು ಅಧ್ಯಾಯಗಳಲ್ಲಿಯೂ ಕೂಡ ಪೀಠಿಕೆಯನ್ನು ಕೊಡ್ತಾ ಹೋಗ್ತಾರೆ. ಯಾಕೆ ಬಂತು ಈ ಅಧ್ಯಾಯ, ಯಾಕೆ ಬಂತು ಈ ಕಥೆ, ಹೇಗೆ ಶುರುವಾಯಿತು ಅಂತ ಹೇಳ್ತಾ ಈ ಗಜೇಂದ್ರ ಸ್ತುತಿ, ಗಜೇಂದ್ರ ಮಾಡುವಂತಹ ಸ್ತೋತ್ರ ಆಗ್ಬೋದು ಅಥವಾ ಗಜೇಂದ್ರ ಮೋಕ್ಷ, ಈ ಪ್ರಕರಣ ಅನ್ನುವಂಥದ್ದು ಆರಂಭವಾಗಬೇಕಾದ್ರೆ ಅಲ್ಲಿ ವಿಜಯಧ್ವಜರು ಹೇಳುವಂತಹ ಮಾತು, ಧ್ಯಾನಪೂರ್ವಕ ಸ್ತುತ್ಯ ಪ್ರಸನ್ನಾಧರೇಹೇ ಗಜೇಂದ್ರಸ್ಯ ಗ್ರಹಾಪದೋ ಮೋಕ್ಷೋ ಯಥಾ ಅಭೂತ್ ತಥಾ ಸಂಸಾರಗ್ರಹಾದಪಿ ಮೋಕ್ಷೋ ಭಗವತ್ ಪ್ರಸಾದೇನ ಸ್ಯಾದಿತಿ ಪ್ರದರ್ಶನಾಯ ತನ್ಮೋಕ್ಷ ಪ್ರಕಾರ ನಿರೂಪ್ಯತೆ ಅಂತ ಆ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾರೆ. ಆ ಸ್ತೋತ್ರಕ್ಕೆ ಹಿನ್ನೆಲೆಯಾಗಿ ವಿಜಯಧ್ವಜ ತೀರ್ಥರು ಈ ಮಾತನ್ನು ಹೇಳಿದರು ಅಂತ. ಏನು ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ದಾಟಬೇಕು, ತನ್ನ ಜೀವನದಲ್ಲಿ ಬರುವಂತಹ ಯಾವುದೇ ವಿಧವಾದಂತಹ ಅಪಾಯಗಳನ್ನು ಅನಾಯಾಸವಾಗಿ ಕಷ್ಟ ನನಗೆ ಬಂದಿತ್ತೋ ಇಲ್ವೋ ಅನ್ನುವ ಪರಿಯಲ್ಲಿ ಅವನು ಮುಂದೆ ಹೋಗಬೇಕು ಅಂತಾದರೆ ಯಾವ ಮಾರ್ಗ, ಅದಕ್ಕೇನು ಮಾರ್ಗ ಅನ್ನೋದನ್ನು ಈ ಸ್ತೋತ್ರ ನಮಗೆ ತಿಳಿಸ್ಕೊಡ್ತದೆ ಅಂತ. ಯಾವ ರೀತಿ ಗಜೇಂದ್ರ ಮೊಸಳೆಯ ಬಾಯಿಯಲ್ಲಿ ಸಿಕ್ಕಿದಾಗ ಭಗವಂತನ ಸ್ತೋತ್ರವನ್ನು ಮಾಡಿ ಆ ಭಗವಂತನ ಅನುಗ್ರಹದಿಂದಾಗಿ ಆ ಮೊಸಳೆಯ ಬಾಯಿಯಿಂದ ವಿಮುಕ್ತಿ, ತನ್ನ ಜೀವನದಿಂದಲೂ ಕೂಡ ವಿಮುಕ್ತಿಯನ್ನು ಪಡಿತಾನೋ, ಅದೇ ರೀತಿಯಾಗಿ ಸಂಸಾರ ಅನ್ನುವಂತಹ ಈ ಮೊಸಳೆಯ ಬಾಯಿಯಲ್ಲಿ ಸಿಕ್ಕ ನಮ್ಮ ಪರಿಸ್ಥಿತಿಯೂ ಕೂಡ ಆ ಭಗವಂತನ ಸ್ತೋತ್ರದಿಂದಾಗಿ, ಅದರಿಂದಾದ ಭಗವಂತನ ಅನುಗ್ರಹದಿಂದಾಗಿ ಅದೇನಾಗಬೇಕು, ಮೋಚನೆ ಆಗಬೇಕು. ಅದರಿಂದ ನಾವು ಮುಕ್ತರಾಗಿ ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತಾದರೆ ಆವಾಗ ನಾವು ಯಾವ ರೀತಿಯಾದ ಭಗವಂತನ ಆರಾಧನೆಯನ್ನು ಮಾಡಬೇಕು ಅನ್ನೋದು ನಮಗೆ ಗಜೇಂದ್ರನ ಸ್ತುತಿ ಅನ್ನುವಂಥದ್ದು, ಗಜೇಂದ್ರ ಸ್ತೋತ್ರ ಅನ್ನುವಂಥದ್ದು ನಮಗೆ ಇಲ್ಲಿ ತಿಳಿಸ್ಕೊಡ್ತದೆ ಅಂತ. ಆ ಗಜೇಂದ್ರ ಸ್ತೋತ್ರ, ಗಜೇಂದ್ರ ಮಾಡುವಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾವತ್ತಿಗೂ ಕೂಡ ಅಷ್ಟೇ, ಕಷ್ಟ ಬಂದಾಗಲೇ ನಮಗೆ ಆ ಭಗವಂತನ ನಾಮಸ್ಮರಣೆ, ಭಗವಂತನ ತತ್ವಗಳು ಅತಿಯಾಗಿ ಚೆನ್ನಾಗಿ ಸುಂದರವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅಂತಹ ಕಷ್ಟಕರವಾದ ಪ್ರಸಂಗದಲ್ಲಿ ಅರ್ಜುನನಿಗೆ ವಿವರಣೆ ಮಾಡ್ತಾನಂತೆ ಶ್ರೀಕೃಷ್ಣ. ಆದ್ದರಿಂದಾಗಿಯೇ ದ್ರೌಪದಿಯೂ ಕೂಡ ಅಷ್ಟೇ, ವಿಪದಸ್ಸಂತು ನಶ್ಯಶ್ವತ ಅಂತ ಹೇಳ್ತಾ ನನಗೆ ಕಷ್ಟಗಳನ್ನು ಯಾವಾಗಲೂ ಕೊಡ್ತಾ ಇರು, ಕಷ್ಟಗಳು ಕೊಟ್ಟಾಗಲೇ ನಿನ್ನ ಮಹಿಮೆಯನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರವೇ ಕಷ್ಟಗಳಲ್ಲಿ ವ್ಯಕ್ತಿ ಭಗವಂತನ, ಯಾರು ಕೂಡ ನನಗೆ ರಕ್ಷಕರಿಲ್ಲ, ನಾನು ರಕ್ಷಕರು ಅಂತ ತಿಳ್ಕೊಂಡಂತಹ ಬಂಧು ಬಾಂಧವರೆಲ್ಲರೂ ಕೂಡ ನನ್ನಿಂದ ದೂರ ಹೋದರು, ಇನ್ನು ರಕ್ಷಣೆ ಮಾಡುವಂಥವನು ಭಗವಂತ ಒಬ್ಬನೇ ಅಂತ ಯಾವಾಗ ತಿಳ್ಕೊಳ್ತಾನೋ ಆವಾಗ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಅವನಿಗೆ ಬರಲಿಕ್ಕೆ ಸಾಧ್ಯ ಅಂತ. ಅದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಗಜೇಂದ್ರ ಇದ್ದಾನೆ. ಆದ್ದರಿಂದ ಈ ಗಜೇಂದ್ರ ಮಾಡಿದಂತಹ ಸ್ತೋತ್ರದಲ್ಲಿ ಅಷ್ಟು ತಾಕತ್ತಿದೆ ಅಂತ. ಭಾಗವತ ಅದಕ್ಕೋಸ್ಕರನೇ ಗಜೇಂದ್ರ ಮಾಡಿರುವಂತಹ ಸ್ತೋತ್ರದಲ್ಲಿ ವೇದವ್ಯಾಸರು ಅಷ್ಟು ಶಕ್ತಿಯನ್ನು ಅಲ್ಲಿ ಅಡಗಿಸಿಟ್ಟಿದ್ದಾರೆ ಅಲ್ಲಿ. ಯಾಕಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೂ ರಕ್ಷಕರಿಲ್ಲ ಅಂತ ತಿಳಿದು ಗಜೇಂದ್ರ ಆ ಭಗವಂತನನ್ನು ಪ್ರಾರ್ಥನೆ ಮಾಡುವಂತಹ ಪ್ರಸಂಗ ಅದು. ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನುಶಿಕ್ಷಿತಂ ಅಂತ ಪ್ರಾರಂಭ ಮಾಡ್ತಾರಲ್ಲಿ. ಶುಕಾಚಾರ್ಯ ಹೇಳಿದಂತಹ ಮಾತು. ಆ ಗಜೇಂದ್ರ ಈ ರೀತಿಯಾಗಿ ನಿರ್ಧಾರ ಮಾಡಿಕೊಂಡಂತೆ. ಏನು ಅಂತ ಹೇಳಿದರೆ, ಆ ಗಜೇಂದ್ರ ಹಿಂದೆ ಗಜೇಂದ್ರ ಮೋಕ್ಷ ಘಟ್ಟವನ್ನು ಎಲ್ಲರೂ ಕೂಡ ಕೇಳಿರ್ತೀರಿ ಸಾಮಾನ್ಯವಾಗಿ. ಆ ಗಜೇಂದ್ರ ಭಾರೀ ಸುಂದರವಾದಂತಹ ತ್ರಿಕೂಟ ಪರ್ವತ, ಆ ತ್ರಿಕೂಟ ಪರ್ವತದಲ್ಲಿ ಸುಖದ ಜೀವನ ನಡೆಸ್ತಾ ಇರ್ತಕ್ಕಂಥ ಒಂದು ಆನೆಯ ರಾಜ. ಎಲ್ಲ ಆನೆಗಳು ಕೂಡ ಏನು ಹೇಳ್ತಾವೋ ಎಲ್ಲ ಸೇವೆಯನ್ನು ಕೂಡ ಮಾಡಿಕೊಡ್ತಾ ಇದ್ವು. ಎಷ್ಟೋ ಹೆಂಡತಿಯರು, ಸುಂದರವಾದಂತಹ ಪರಿಸರ, ಅನೇಕ ಭವ್ಯವಾದಂತಹ ಉದ್ಯಾನವನಗಳು, ಅದರ ಮಧ್ಯದಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇತ್ತು. ಆ ಜೀವನ ಮಾಡುವ ಸಂದರ್ಭದಲ್ಲಿ ಇಂಥ ದೊಡ್ಡ ಕಷ್ಟದ ಪರಿಸ್ಥಿತಿ ಬಂತು. ಯಾವತ್ತಿಗೂ ಕೂಡ ಅಷ್ಟೇ, ಕಷ್ಟ ಹೇಳಿ ಬರೋದಿಲ್ಲ ಯಾವತ್ತಿಗೂ. ಆದ್ದರಿಂದಾಗಿ ನಾವು ಭಗವಂತನನ್ನು ಪ್ರತಿ ಹಂತದಲ್ಲಿಯೂ ಸ್ಮರಣೆ ಮಾಡ್ತಾನೆ ಇರಬೇಕು. ಕಷ್ಟ ಬಂದಾಗ ನಾಯಾಸವಾಗಿ ನಾವು ದಾಟಿ ಬಿಡ್ಬೋದು. ಇಲ್ಲಿ ಗಜೇಂದ್ರ ಸುಖದ ಸಂಪತ್ತಿಗೆ, ತನ್ನ ಪ್ರಾರಬ್ಧ ಪೂರ್ವಜನ್ಮದ ಕರ್ಮದಿಂದಾಗಿ ಸುಖದ ಸಂಪತ್ತಿಗೆ ಒಳಗಾಗಿ ಆ ಭಗವಂತನನ್ನು, ತನ್ನ ಕರ್ಮಗಳನ್ನೆಲ್ಲವನ್ನೂ ಕೂಡ, ಅದು ಪ್ರಾಣಿ ವಾಸ್ತವಿಕವಾಗಿ ಎಷ್ಟೋ ಸುಖದ ಸಂಪತ್ತಿಗೆ ಎಲ್ಲವನ್ನೂ ಕೂಡ ಮರೆತು ಹೋಗಿಬಿಟ್ಟಿತ್ತದು. ಒಂದು ಸಲ ಹೀಗೆ ಬಾಯಾರಿಕೆಯಾಗಿ, ಆ ಘಟ್ಟ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಸಾಮಾನ್ಯವಾಗಿ, ಬಾಯಾರಿಕೆಗಾಗಿ ಆ ಸರೋವರಕ್ಕೆ ಬಂದಾಗ ಆ ಸರೋವರದಲ್ಲಿ ಆ ಮಕರದ ಮೊಸಳೆಯ ಬಾಯಿಗೆ ಸಿಕ್ಕಾಕೊಳ್ತದೆ ಗಜೇಂದ್ರ. ಸಿಕ್ಕಾಕೊಂಡ್ಮೇಲೆ ಅದು ಎಷ್ಟು ಪ್ರಯತ್ನ ಪಡ್ತದೆ ಅಂತ ಹೇಳಿದರೆ, ನಮ್ಮ ಲೆಕ್ಕದಲ್ಲಿ ನೋಡೋದಂತಾದರೆ ಅದು ಆ ಯುಗದ ಕಾಲಮಾನಕ್ಕೆ ನೋಡಿದರೆ ನಮ್ಮ ಯುಗಕ್ಕಿಂತಲೂ ಕೂಡ ಜಾಸ್ತಿ ವರ್ಷಗಳೇ ಕಳೆದು ಹೋಗಿರ್ಬೋದು.
ಆದರೆ 1000 ವರ್ಷಗಳು, ಅಲ್ಲಿ ಹೇಳಬೇಕಾದ್ರೆ 1000 ವರ್ಷದ ಕಾಲ ಆ ಗಜೇಂದ್ರ, ಆ ಆನೆ ಮತ್ತು ಮೊಸಳೆ ಕಿತ್ತಾಡ್ತವಂತೆ. ಆನೆ ಮತ್ತು ಮೊಸಳೆಗೆ 1000 ವರ್ಷ ಜಗಳ. 1000 ವರ್ಷದ ಇಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಅಂತ ಇದು ಹೋಗ್ತದೆ, ಅದು ಬಿಡೋದಿಲ್ಲ. ಇದು ಬಿಡಿಸ್ಕೊಂಡೆ ಅಂತ ತೀರತ್ತನ ಬರೋಷ್ಟರಲ್ಲಿ ಆ ಮೊಸಳೆ ಕಾಲಿಡಿದು ಮತ್ತೆ ಎಳೀತದೆ. ಈ ರೀತಿ 1000 ವರ್ಷ ಕದನ ಆಡಿತದೆ, 1000 ವರ್ಷ ಜಗಳ ಆಡಿತು ಆನೆ. ಅಷ್ಟಾದ ಮೇಲೆ ಆ ಆನೆಯ ಬಂಧು ಬಾಂಧವರು, ಆನೆಗೆ ಬೇಕಾದಂತಹ ಸ್ನೇಹಿತರು, ಎಷ್ಟು ಆನೆಗಳು ಪರಿಯಾಗಿ ಪ್ರಯತ್ನ ಮಾಡಿದರೂ ಕೂಡ ಗಜೇಂದ್ರನನ್ನ ಮೇಲೆ ತಗಲಿಕ್ಕೆ ಆಗಲಿಲ್ಲ. ಅಸಹಾಯಕವಾಗಿ ನಿಂತುಬಿಟ್ಟವೆಲ್ಲವೂ ಕೂಡ ಆನೆಗಳು. ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ಎಷ್ಟೋ ಜನ ನಮ್ಮ ಕಷ್ಟದ ಸಂದರ್ಭದಲ್ಲಿ ಸಹಾಯಕ್ಕೆ ವಾಸ್ತವಿಕವಾಗಿ ಬರೋದಿಲ್ಲ, ಬಂದರೂ ಕೂಡ ಅವರಲ್ಲಿ ಅಸಹಾಯಕತನ ಇತ್ತು, ಅಸಹಾಯಕರಾಗಿ ನಿಂತುಬಿಟ್ರು ಅಂತಾದರೆ ಏನೂ ಕೂಡ ಮಾಡಲಿಕ್ಕಿಲ್ಲ. ಹಾಗೆ ಆನೆಗಳು, ಎಷ್ಟೋ ಆನೆಗಳು ಅಸಹಾಯಕವಾಗಿ ಅಲ್ಲಿ ನಿಂತುಬಿಟ್ಟಿದ್ದಾವೆ. ಆನೆಗಳೇ ಅಸಹಾಯಕವಾಗಿ ನಿಂತ ಮೇಲೆ ಇನ್ನು ಯಥೋ ಇಮಾನಿಭೂತ ನ ಮಾಮಿಮೇ ಜ್ಞಾತಯ ಆತುರಂ ಗಜಾಹ ಕುತಃ ಕರಿಣ್ಯ ಅಂತ ಹೇಳ್ತದೆ ಅಲ್ಲಿ ಭಾಗವತ. ಅಂದರೆ ಗಂಡಾನೆಗಳೇ, ಎಷ್ಟೋ ಗಂಡು ಆನೆಗಳೇ ಅಲ್ಲಿ ಅಸಹಾಯಕ ಸ್ಥಾನದಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ ನಿಂತಿರಬೇಕಾದ್ರೆ ಇನ್ನು ನನ್ನ ಪತ್ನಿಯರು, ನಾನು ಯಾರು ನನ್ನ ರಕ್ಷಣೆಗೆ, ನನ್ನ ಜೀವನದಲ್ಲಿ ಏನಾದರೂ ಕಷ್ಟ ಬಂದು ಬೆಡ್ ಮೇಲೆ ಮಲಗಿದಾಗ ನನ್ನ ರಕ್ಷಣೆಗೆ ಯಾರು ಬರ್ತಾರೆ ಅಂತ ಇಷ್ಟು ದಿನವೂ ಕೂಡ ಅವರನ್ನು ನಾನು ಸಾಕ್ತಾ ಬಂದೆ. ಅಂತಹ ನನ್ನ ಪತ್ನಿಯರು, ನನ್ನ ಮಕ್ಕಳು ಯಾರೂ ಕೂಡ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ನಾವು ಬೆಡ್ ಮೇಲೆ ಮಲಗಿದಾಗ ಯಾರನ್ನು ನಾವು ರಕ್ಷಕರು ಅಂತ ತಿಳಿದಿರ್ತೀವೋ ಎಲ್ಲರೂ ಕೂಡ ಅಸಹಾಯಕರಾಗಿ ಹೊರಗೆ ನಿಂತಿರ್ತಾರೆ. ಕೊನೆಗೆ ನಮಗೆ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರು ಕೂಡ ಕೈ ಎತ್ತಿ ಬಿಡ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ನೆನಪು ಬರಬೇಕಾದಂತಹ ಒಂದೇ ಒಂದು ಶಕ್ತಿ, ಅದು ಭಗವಂತ. ಆ ಟೈಮಲ್ಲೂ ನಮಗೆ ಆ ಭಗವಂತ ನೆನಪು ಬರಲಿಲ್ಲ ಅಂತ ಹೇಳಿದರೆ ಅದು ನಮ್ಮ ಕರ್ಮ ಅಂತಲೇ ತಿಳಿಬೇಕು ಅಂತ. ಇದೇ ಪರಿಸ್ಥಿತಿಯಲ್ಲಿ ಗಜೇಂದ್ರ ಎಲ್ಲರೂ ಕೂಡ ಸುಮ್ಮನೆ ಕೂತಾಗ 1000 ವರ್ಷಗಳ ಕಾಲ ಕಳೆದು ಹೋಯ್ತಲ್ಲಿ. 1000 ವರ್ಷದಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ಬೇಕಾ ಗಜೇಂದ್ರ. ಅಂತಹ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ನನಗೆ ರಕ್ಷಕರಿಲ್ಲ ಅಂತ ತಿಳಿದ ಮೇಲೆ ಅದಕ್ಕೆ ಸ್ತೋತ್ರ, ಭಗವಂತ ನೆನಪಾಗ್ತಾನಂತೆ. ಆವಾಗ ಭಗವಂತ ವಾಸ್ತವಿಕವಾಗಿ ಕಾಯ್ತಾ ಕೂತಿರ್ತಾನೆ. ಯಾವಾಗ ನನ್ನನ್ನು ಭಕ್ತರು ಕರೀತಾರೆ, ನಾನು ಯಾವಾಗ ಹೋಗಿ ಭಕ್ತರನ್ನು ಉದ್ಧಾರ ಮಾಡಬೇಕು, ಅವರನ್ನು ಕಾಪಾಡಬೇಕು ಅಂತ ಭಗವಂತ ಕಾಯ್ತಾ ಕೂತಿರ್ತಾನಂತೆ. ಆದರೆ ನಮಗೆ ನಮ್ಮದೇ ತಪ್ಪದು, ನಮ್ಮ ಸ್ಮರಣೆ ನಮಗೆ ಬರಬೇಕಲ್ವಾ, ಭಗವಂತ ಇದ್ದಾನೆ ಅಂತ. ಭಗವಂತ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಗವಂತ ಯಾಕೆ ಬರ್ತಾನೆ ಇಲ್ಲಿಗೆ? ಭಗವಂತ ಇದ್ದಾನೆ, ಅವನೇ ನನ್ನನ್ನು ರಕ್ಷಣೆ ಮಾಡುವಂಥವನು ಅಂತ ನಮಗೆ ತಿಳಿದಾಗ ಮಾತ್ರ ನಾವು ಆ ಭಗವಂತನನ್ನು ಕರೀಲಿಕ್ಕೆ ಸಾಧ್ಯ. ಅಂತಹ ಕೂಗಿಗೆ ಕಾಯ್ತಾ ಕೂತಿರ್ತಾನಂತೆ ಭಗವಂತ. ಒಂದು ಸಲ ಅದು ನೆನಪಾಗಿ ನಮ್ಮಿಂದ ನಾರಾಯಣ ಅಂತ ಹೆಸರು ಬರೋಕ್ಕಿಂತ, ನಾರಾಯಣ ಅಂತ ಹೆಸರು ಪೂರ್ತಿಯಾಗೋಕ್ಕಿಂತ ಮೊದಲೇ ಭಗವಂತ ಅಲ್ಲಿಗೆ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ. ಇಂಥ ಅಪಾರವಾದಂತಹ ಮಹಿಮೆ, ಭಕ್ತರ ಮೇಲೆ ವಾತ್ಸಲ್ಯ ಭಗವಂತ ತೋರಿಸ್ತಾನೆ. ಆದರೆ ನಮಗೆ ಭಗವಂತನ ನಾಮಸ್ಮರಣೆ ಅಂತ್ಯಕಾಲದಲ್ಲಿ, ಕಷ್ಟಕಾಲದಲ್ಲಿ ನಮಗೆ ಬರಬೇಕು ಅಂತ ಆದರೆ ಆಜೀವನ ಪರ್ಯಂತ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಬಂದಿರಬೇಕು. ಅದೇ ಪರಿಸ್ಥಿತಿಯಲ್ಲಿ ಗಜೇಂದ್ರನಿಗೆ 1000 ವರ್ಷಗಳು ಕಳೆದ ಮೇಲೆ ಭಗವಂತನ ನಾಮಸ್ಮರಣೆ ಬರ್ತದಂತೆ. ಭಗವಂತ ನೆನಪಾಗ್ತಾನಂತೆ, ಯಾರೂ ನನಗೆ ರಕ್ಷಣೆ ಮಾಡುವವರಿಲ್ಲ, ರಕ್ಷಣೆ ಮಾಡುವಂತಹ ವ್ಯಕ್ತಿ ಅದೇನಾದರೂ ಇದ್ದರೆ ಅದು ಭಗವಂತ ಮಾತ್ರ ಅಂತ. ಆವಾಗ ಆ ಗಜೇಂದ್ರನಿಗೆ ನೆನಪಾಗಿ ಆ ಗಜೇಂದ್ರ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಏನಿದು ಗಜೇಂದ್ರ ಸ್ತೋತ್ರ ಮಾಡಿದ್ದು, ಆನೆಗೆ ಮಾತು ಬರ್ತದ ಅಂತ ನಮಗೆಲ್ಲ ಪ್ರಶ್ನೆ ಬರ್ಬೋದು. ಆನೆ ಸ್ತೋತ್ರ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೋಸ್ಕರನೇ ವೇದವ್ಯಾಸರು ಬರೀಬೇಕಾದ್ರೆ ನಮ್ಮ ಸಂಶಯ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ ಅಂತ ಬರೆದ್ರು ವೇದವ್ಯಾಸರು. ಗಜೇಂದ್ರ ಸ್ತೋತ್ರ ಮಾಡಿದ್ದು ಈ ಜನ್ಮದಲ್ಲಿ ಅದಕ್ಕೆ ಜ್ಞಾನ ಅನ್ನುವಂಥದ್ದಿಲ್ಲ ಅದಕ್ಕೆ. ಯಾಕಂದರೆ ಪ್ರಾಣಿಗಳಿಗೆ 84 ಲಕ್ಷ ಜೀವರಾಶಿಗಳಲ್ಲಿ ಜ್ಞಾನಪೂರ್ವಕವಾದಂತಹ ಕರ್ಮ ಮಾಡುವ ಶಕ್ತಿ ಕೊಟ್ಟಿದ್ದು ಭಗವಂತ ಕೇವಲ ಮನುಷ್ಯನಿಗೆ ಮಾತ್ರ. ಇನ್ನು 83,99,999 ಜನಕ್ಕೆ ಆ ಶಕ್ತಿ ಇಲ್ಲ. ಕೇವಲ ಮನುಷ್ಯ ಜೀವಿಗೆ ಮಾತ್ರ ಶಕ್ತಿ ಕೊಟ್ಟಿದ್ದು. ಆದರೆ ಗಜೇಂದ್ರನಿಗೆ ಯಾವ ರೀತಿಯಾಗಿ ಬಂತದು ಅಂತ ಹೇಳಿದ್ರೆ, ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಅಷ್ಟು ಪುಣ್ಯವನ್ನು ಮಾಡಿದ್ದ ಗಜೇಂದ್ರ. ಆ ಪುಣ್ಯದ ಸ್ಮರಣೆ, ತಾನು ಕೇಳಿದಂತಹ ಭಗವಂತನ ಮಹಿಮೆ ಅದೆಲ್ಲವೂ ಕೂಡ ಈ ಜನ್ಮದಲ್ಲಿ ಸಹಾಯವಾಗಿ ನಿಂತು ಅವನಿಗೆ ಅಂತಹ ಕಷ್ಟದ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ, ಭಗವಂತನ ನೆನಪು ಬಂತವನಿಗೆ. ನೆನಪು ಬಂದು ಸ್ತೋತ್ರ ಮಾಡಿದ ಅಂತ. ಸ್ತೋತ್ರ ಅಂದ ತಕ್ಷಣ ಬಾಯಿಲಿಂದನೇ ಹೇಳುವಂಥ ಸ್ತೋತ್ರ ಅಂತ ಹೇಳೋದಿಲ್ಲ. ಭಗವಂತನ ಸ್ತೋತ್ರ ಅದು ಮಾನಸಿಕವಾಗಿಯೂ ಆಗ್ಬೋದು, ಬಾಯಿಂದನೂ ಹೇಳಬಹುದು, ಕಾಯಿಕವಾಗಿಯೂ ಕೂಡ ಆಗ್ಬೋದು. ಯಾವ ರೀತಿಯಾಗಿ ಮಾಡಿದರೂ ಕೂಡ ಅದು ಸ್ತೋತ್ರವೇ. ಆ ರೀತಿ ಭಗವಂತನ ಮಹಿಮೆಯನ್ನು ಅದು ಮನಸ್ಸಿನಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿತು ಅಂತ ಅಲ್ಲಿ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ತಾನು ಕಲೆದಂತಹ ಸ್ತೋತ್ರವನ್ನೇ ಈಗ ಆ ಗಜೇಂದ್ರ ತಾನು ಕಷ್ಟದಲ್ಲಿರುವ ಪರಿಸ್ಥಿತಿಯಲ್ಲಿ ಮಾಡಿತು. ಏನು ಸ್ತೋತ್ರ ಅಂದರೆ ಏನು ಅಂತ, ಸ್ತೋತ್ರ ಅಂತ ಹೇಳಿದರೆ ಸುಮ್ಮನೆ ಏನೋ ಸ್ತೋತ್ರ ಅಂತ ಹೇಳಿದ್ರೆ ಎಲ್ಲ ಸುಮಾರು ಜನ ಸ್ತೋತ್ರ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಕೆಲಸ ಆಗಬೇಕು ಅಂತಾದರೆ ತಮ್ಮ ಮೇಲಿನ ಅಧಿಕಾರಿಗಳಿಗೆ ಸ್ತೋತ್ರ ಮಾಡ್ತಾರೆ, ಅಥವಾ ಹಿಂದಿನ ಕಾಲದಲ್ಲಿ ರಾಜರಿಗೆ ಸ್ತೋತ್ರ ಮಾಡೋದುಂಟು. ಸ್ತೋತ್ರ ಅಂದರೆ ಬರೀ ಹೊಗಳುವಿಕೆ ಅಲ್ಲ, ಬರೀ ಹೊಗಳೋದನ್ನು ಸ್ತೋತ್ರ ಅಂತ ಕರೆದಿಲ್ಲ ಶಾಸ್ತ್ರ. ಬರೀ ಸ್ತೋತ್ರ ಅಂತ ಹೇಳಿದರೆ ಗುಣಿನಿಷ್ಠೆ ಗುಣಾಭಿಧಾನಂ ಅಂತ.
ಯಾರಲ್ಲಿ ಆ ಗುಣಗಳು, ಆ ಕ್ವಾಲಿಟಿಗಳು ಇರ್ತಾವೋ ಅದನ್ನು ಗುರುತಿಸಿ ಅವನನ್ನು ಹೊಗಳುವಂಥದ್ದು ಅಂತ. ಆ ಗುಣಗಳು ಇರಬೇಕು ಅವನಲ್ಲಿ, ಸುಮ್ಮನೆ ಇಲ್ಲದಂತಹ ಗುಣಗಳನ್ನು ಹೊಗಳುವಂಥದ್ದಲ್ಲ. ಅದು ಮುಂದೆ ಸ್ತೋತ್ರ ಮಾಡಬೇಕಾದ್ರೆ ಅದನ್ನು ತೋರಿಸ್ತಾರೆ ನಮಗೆ ಇಲ್ಲಿ ವೇದವ್ಯಾಸರು. ಗುಣಿನಿಷ್ಠೇ ಗುಣಾಭಿಧಾನಂ, ಗುಣಿಯಲ್ಲಿ ಯಾವ ಗುಣಗಳು ಕಂಡಿವೆಯೋ ಆ ಗುಣಗಳನ್ನು ನಾವು ಹೇಳಿದಾಗ ಮಾತ್ರ ಅದು ಸ್ತೋತ್ರ. ಸುಮ್ಮನೆ ನಾವು ಅವನಿಗೆ ಸಂತೋಷಪಡಿಸೋದಕ್ಕೋ ಇನ್ನೊಬ್ಬರಿಗೆ ಸಂತೋಷಪಡಿಸಿದ್ದಕ್ಕೋ ಅಥವಾ ಏನೋ ಚಮತ್ಕಾರವಾಗಿರುತ್ತದೆ ಹೇಳಿದ್ರೆ ಅಂತ ನಾವು ಸ್ತೋತ್ರ ಮಾಡಿದರೆ ಅದನ್ನು ಸ್ತೋತ್ರ ಅಂತ ಅನ್ನೋದಿಲ್ಲ. ಇಲ್ಲಿ ಗಜೇಂದ್ರ ಮಾಡಿದ್ದು ಇಂತಹ ಸ್ತೋತ್ರ, ಗುಣಿನಿಷ್ಠವಾದಂತಹ ಗುಣಾಭಿಧಾನ, ಗುಣಿಯಾದಂತಹ ಪರಮಾತ್ಮನಲ್ಲಿರುವಂತಹ ಅನೇಕ ಗುಣಗಳನ್ನು ಆ ಗಜೇಂದ್ರ ಇಲ್ಲಿ ಪರಿಪರಿಯಾಗಿ ಕರೆದು ಸ್ತೋತ್ರ ಮಾಡಿ ಭಗವಂತನನ್ನು ಒಲಿಸ್ಕೊಂಡಿತ್ತು ಅಂತ. ಹಾಗಾಗಿ ಇದು ಗಜೇಂದ್ರನ ಸ್ತೋತ್ರ. ಇದು ಅಲ್ಲಿ ಗಜೇಂದ್ರನ ಸ್ತೋತ್ರ ಪ್ರಾರಂಭವಾಗಬೇಕಾದ್ರೆ ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯ ಹಿ ಧೀಮಹಿ ಅಂತ ಆರಂಭ ಮಾಡ್ತದೆ ಗಜೇಂದ್ರ. ಏನು ಓಂ ನಮೋ ಭಗವತೆ, ಸುಮಾರು 27-28 ಶ್ಲೋಕಗಳಲ್ಲಿ ಆ ಗಜೇಂದ್ರ ಭಗವಂತನ ಮಹಿಮೆಯನ್ನು ಕೊಂಡಾಡಿದಾನೆ. ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ವಾರ ಉಪನ್ಯಾಸ ಮಾಡಿದ್ರು, ಒಂದೊಂದು ವಾರ ಅದರ ಅರ್ಥ ಹೇಳಿದರೂ ಕೂಡ ಮುಗಿಯದೇ ಇರುವಂತಹ ಒಂದು ಕಥಾನಕ ಇದು. ಆದರೂ ಭಗವಂತನ ಮಹಿಮೆ, ವೇದಗಳೇ ಭಗವಂತನ ಮಹಿಮೆಯನ್ನು ಹೇಳಬೇಕು ಅಂತಾದರೆ ಸೋತೋಗ್ತಾವಂತೆ. ಆದ್ದರಿಂದಾಗಿ ಎಷ್ಟು ಸಾಧ್ಯವೋ ಅಷ್ಟು ಆ ಭಗವಂತನ ಮಹಿಮೆಯನ್ನು ಆ ಗಜೇಂದ್ರ ಇಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯ ಹಿ ಧೀಮಹಿ. ಆ ಭಗವಂತನನ್ನು ಯಾವ ರೀತಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಳಿದೆ ಭಗವಂತನ ಸ್ತೋತ್ರ ಮಾಡಬೇಕು ಅಂತಾದರೆ ಸುಮ್ಮನೆ ಹೊಗಳುವಂಥದ್ದಲ್ಲ ಅಂತ. ಬರೀ ಹೊಗಳಿ ಭಗವಂತ ನೀನು ದೊಡ್ಡವನು ಬಂದು ನನ್ನ ಕಾಪಾಡು ಅಂತ ಹೇಳಿದ್ರೆ ಭಗವಂತ ಬಂದು ಕಾಪಾಡೋದಿಲ್ಲ. ಯಾವಾಗ ಭಗವಂತ ಕಾಪಾಡ್ತಾನೆ ಅಂತ ಹೇಳಿದ್ರೆ, ಭಗವಂತನ ಗುಣಗಳು ಯಾವುದರಲ್ಲಿ ಯಾರು ಸರಿಯಾಗಿ ತಿಳಿಸ್ಕೊಟ್ಟಿದ್ದಾರೋ ಅದನ್ನು ತಿಳಿದುಕೊಂಡು ನಾವು ಮಾಡಿದಾಗ ಮಾತ್ರ, ಜ್ಞಾನಪೂರ್ವಕವಾದಂತಹ ಕರೆಗೆ ಮಾತ್ರ ಭಗವಂತ ಹೋಗೊಟ್ಟು ಇಲ್ಲಿಗೆ ಬರ್ತಾನಂತೆ. ಸುಮ್ಮನೆ ಭಗವಂತ ಇದ್ದಾನೆ, ನನ್ನ ದೊಡ್ಡವರು ಹೇಳಿದ್ರು ಅಥವಾ ಸ್ವಾಮಿಗಳು ಹೇಳಿದ್ರು ಅಥವಾ ಯಾರೋ ಹಿರಿಯರು ಹೇಳಿದ್ರು ಭಗವಂತ ಇದ್ದಾನೆ ನಿನ್ನ ಕರೆದ ತಕ್ಷಣ ಬಂದು ನಿನಗೆ ಕಾಪಾಡ್ತಾನೆ ಅಂತ ಹೇಳಿದರೆ ಭಗವಂತ ಆ ರೀತಿಯಾಗಿ ಬರೋದಿಲ್ಲವಂತೆ. ಜ್ಞಾನಪೂರ್ವಕವಾದ ಭಕ್ತಿಯಿಂದಾಗಿ ಭಗವಂತನನ್ನು ಪ್ರೀತಿಯಿಂದಾಗಿ ನಾವು ಕರೆದಾಗ ಬರ್ತಾನೆ ಅಂತ. ಜ್ಞಾನ ಅಂತ ಹೇಳಿದರೆ ಏನು ಅಂತ, ನಮಗೆ ಮೂಲ ಜ್ಞಾನ ವೇದ. ಆ ವೇದ ಯಾವ ರೀತಿಯಾಗಿ ತಿಳಿಸ್ಕೊಟ್ಟಿದೆಯೋ ಆ ರೀತಿಯಾಗಿ ವೇದ ಹೇಳಿದ ರೀತಿಯಲ್ಲಿ ನಾವು ಭಗವಂತನನ್ನು ಕರೆದಾಗ ಮಾತ್ರ ಭಗವಂತ ನಮಗೆ ಬಂದು ರಕ್ಷಣೆ ಕೊಡ್ತಾನೆ ಅಂತ. ಆದ್ದರಿಂದಾಗಿ ವೇದ ಹೇಳಿದ ಪರಿಯಲ್ಲಿ ಗಜೇಂದ್ರ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ. ಓಂ ನಮೋ ಭಗವತೆ ತಸ್ಮೈ ಅಂತ. ಭಗವಂತ ಅಂತೇಳಿ ಷಡ್ಗುಣೈಶ್ವರ್ಯ ಸಂಪನ್ನ, ಅವನಲ್ಲಿ ಇಂತಹ ಒಂದು ಗುಣ ಇಲ್ಲ ಅಂತಿಲ್ಲ, ಸಕಲ ಗುಣ ಪರಿಪೂರ್ಣ ಅವನು. ಯಾವ ಗುಣಗಳನ್ನು ನಾವು ನೋಡಲಿಕ್ಕೂ ಸಾಧ್ಯ ಇಲ್ಲವೋ, ನಮ್ಮಲ್ಲಿ ಯಾವ ಗುಣಗಳು ಇಲ್ಲವೋ ಅಂತಹ ಅನೇಕ ಗುಣಗಳಿಗೆ ಸಾಗರದಂತೆ ಆ ಭಗವಂತ ಇದ್ದಾನೆ ಅಂತ ನಾವು ತಿಳಿಬೇಕು ಅಂತ. ಇದನ್ನು ಅನೇಕರು ಹೇಳ್ತಿರ್ತಾರೆ, ಎಂತ ಇದ್ದಿದ್ದು ಬರೀ ಗುಣಗಳು, ಗುಣಸಮುದ್ರ ಅಂತ. ಭಗವಂತ ಗುಣಸಮುದ್ರ ಅಂತ ಹೇಳ್ತೀರಿ ಸರಿ, ಎಂಥ ಗುಣಗಳು, ಅಷ್ಟು ಗುಣಗಳನ್ನು ನಾವು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗುಣಸಮುದ್ರ ಭಗವಂತ ಅಂತ. ಅದನ್ನು ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ನಿರೂಪಣೆ ಮಾಡ್ತಾ ಬರ್ತಾರಂತೆ. ಇಂತಹ ಒಂದು ಪುರುಷಾಯ ಆದಿಬೀಜಾಯ ಅಂತ, ಪುರುಷಾಯ ಆದಿಬೀಜಾಯ, ಆದಿಬೀಜಾಯ ಅಂತ ಶಬ್ದವನ್ನು ಹೇಳಿದ್ರಿ ಇಲ್ಲಿ. ಆದಿಬೀಜಾಯ ಅಂತ ಹೇಳಿದ್ರೆ ಇಡೀ ಸಮಸ್ತ ಪ್ರಪಂಚಕ್ಕೆ ಆದಿಬೀಜ, ಸಮಸ್ತ ಪ್ರಪಂಚಕ್ಕೆ ಮುಖ್ಯ ಮೂಲ ಕಾರಣ ಭಗವಂತ. ನೀನಿರುವಾಗ, ನಾನಿರುವಾಗ, ನೀವೆಲ್ಲರೂ ಇರದೇ ಇರುವಾಗ ಇರುವಂತಹ ಒಂದು ಶಕ್ತಿ ಅದು ಭಗವಂತ ಅಂತ. ಪ್ರಳಯ ಕಾಲ ಬಂದು ಎಲ್ಲವೂ ಕೂಡ ನಾಶವಾಗಿ ತನ್ನ ಮೂಲ ರೂಪವನ್ನು ಪಡೆದುಕೊಂಡ ಮೇಲೂ ಕೂಡ ಇರುವಂತಹ ಒಂದು ಶಕ್ತಿ, ಮೂಲ ಬೀಜ ಅದು ಭಗವಂತ. ನನಗೂ ಮೂಲ, ನನ್ನ ತಂದೆಗೂ ಮೂಲ, ನನ್ನ ತಾತನಿಗೂ ಮೂಲ, ನನ್ನ ಪರಂಪರೆಗೂ ಮೂಲ, ನನ್ನ ಋಷಿ ಪರಂಪರೆಗೂ ಮೂಲ. ಅದಾದ್ಮೇಲೆ ಎಷ್ಟರವರೆಗೂ ಕೂಡ ನೀವು ಹೋಗ್ತೀರೋ, ಬ್ರಹ್ಮನ ಪರ್ಯಂತ ಹೋದರೂ ಕೂಡ ಆ ಬ್ರಹ್ಮನಿಗೂ ಮೂಲ ಅದು ಭಗವಂತ ಅಂತ. ಆದ್ರಿಂದ ಈ ರೀತಿಯಾಗಿ ಭಗವಂತನನ್ನು ಆದಿಪುರುಷಾಯ ಅಂತ ಭಾಗವತ ಕರೀತು. ಆದಿಪುರುಷ ಅಂತ ಹೇಳಿದ ತಕ್ಷಣನೇ ನಮಗೆ ಸಾಮಾನ್ಯವಾಗಿ ಒಂದು ಉದಾಹರಣೆಗೆ ನೋಡೋದು ಅಂತಾದರೆ, ಯಾವುದು ಮೂಲ ಅಂತ ಹೇಳ್ತೀರಲ್ವಾ, ಮೂಲ ಅಂದ್ರೆ ಏನು, ಮೊದಲಿಗೆ ಬಂದಿದ್ದು ಮೂಲ ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳಿದುಕೊಳ್ಳುವಂಥದ್ದು ಅಂತ. ಯಾವುದು ಮೊದಲಿಗೆ ಬಂದಿರ್ತದೆ ಅದು ಮೂಲ ಅಂತ. ಹಾಗಾದರೆ ಕೆಲವೊಂದು ವಸ್ತುಗಳನ್ನು ನಾವು ತಿಳಿದುಕೊಳ್ಬೋದು, ಯಾವುದು ಮೂಲ ಅಂತ ಹೇಳಿದ್ರೆ ಯಾವ್ದು ಮೊದಲಿಗೆ ಕೆಲವೊಂದು ವಸ್ತುಗಳಲ್ಲಿ ನಮಗೆ ಒಂದು ಅಂದಾಜು ಬರ್ತದೆ, ಪೂರ್ತಿಯಾಗಿ ಜ್ಞಾನ ಸಿಗೋದಿಲ್ಲ ನಮಗೆ. ನೀವು ಅದೇ ಒಂದು, ಈಗ ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ ಬೀಜ, ಮೊಟ್ಟೆ ಗಿಟ್ಟೆ ಎಲ್ಲ. ಮೊಟ್ಟೆ ಮೊದಲು ಕೋಳಿ ಮೊದಲು ಅಂತ ಕೇಳಿದರೆ ಸಮಾಧಾನ ಕೊಡ್ಲಿಕ್ಕೆ ಕಕ್ಕ ಬಿಕ್ಕಿ ಆಗ್ತಾನೆ ಮನುಷ್ಯ. ಬೀಜ ಮೊದಲು ವೃಕ್ಷ ಮೊದಲು ಅಂತ ಕೇಳಿದಾಗ ಸಮಾಧಾನ ಕೊಡಲಿಕ್ಕೆ ಕಕ್ಕ ಬಿಕ್ಕಿ ಆಗ್ತಾನೆ ಮನುಷ್ಯ. ಆದ್ರಿಂದಾಗಿ ಎಲ್ಲದಕ್ಕೂ ಬೀಜ ಭಗವಂತ ಅಂತ ಹೇಳ್ತಾ ಇದ್ದೀರಿ ನೀವು. ಮೊದಲು ನಮಗೆ ಬೀಜ ಯಾವುದು, ಬೀಜ ಮೊದಲು ವೃಕ್ಷ ಮೊದಲು ಅಂತ ತಿಳಿಸ್ಕೊಡಿ, ಆಮೇಲೆ ಅದನ್ನು ಸೃಷ್ಟಿ ಮಾಡಿದಂತಹ ಭಗವಂತನನ್ನು ನಾವು ತಿಳ್ಕೊಳ್ತೀವಿ ಅಂತ. ಯಾವ್ದು ಹಾಗಾದರೆ ಬೀಜ ಮೊದಲು ವೃಕ್ಷ ಮೊದಲು ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ರೀತಿಯಾಗಿ ಉದಾಹರಣೆಗಳ ಮೂಲಕ ಅದನ್ನು ತಿಳಿಸಿದ್ದಾರೆ. ಅನೇಕ ದಾಸರು ಕೂಡ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೀಜ ಮೊದಲು ವೃಕ್ಷ ಮೊದಲು ಅಂತ ಹೇಳ್ತಾ ಹೋದಾಗ ನೀವು ಎಲ್ಲಿ ತನಕನೇ ಹೋಗಿ ನೀವು
ಎಲ್ಲಿ ಮೊದಲನೇ ವೃಕ್ಷ ಎಲ್ಲಿ ಹುಟ್ಟಿತೋ, ಯಾರು ಮೊದಲನೇ ವೃಕ್ಷವನ್ನು ನೋಡಿದ್ರು ಅಲ್ಲಿ ತನಕ ಹೋಗಿ ನೀವು ಅವನಿಗೆ ಕೇಳಿದ್ರು ಕೂಡ ಅವರಿಗೂ ಗೊತ್ತಿಲ್ಲ ಈ ಬೀಜ ಇಲ್ಲಿಂದ ಬಂದಿತ್ತು, ನಾನು ನೆಟ್ಟೆ ಅಂತ. ಹಾಗಾದರೆ ಆ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತಹ ಯಾವುದು, ಆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತಹ ರುದ್ರನನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ಭಗವಂತ, ಎಲ್ಲಿ ತನಕ ಹೋಗ್ಬೇಕು ನಾವು? ಭಗವಂತನ ತನಕ ಹೋಗ್ಬೇಕು ನಾವು. ಆದರೆ ಒಂದು ಬೀಜದ ಮೂಲ ನಮಗೆ ಸಿಗಬೇಕು ಅಂತ ಆದರೆ ನಾವು ಬೀಜದ ಮೂಲ ಎಲ್ಲೋ ವ್ಯಾಪಾರಿ ಹತ್ರ ಒಂದು ಅಂಗಡಿಯಲ್ಲಿ ನಾವು ಬೀಜ ತೊಗೊಂಡು ಬರ್ತೀವಿ. ಆ ಬೀಜದ ಮೂಲ ನಮಗೆ ಗೊತ್ತಾಗಬೇಕು ಅಂತಾದರೆ ಭಗವಂತನ ತನಕ ಹೋಗ್ಬೇಕು ನಾವು. ಆ ಭಗವಂತ ಬೀಜದ ಮೂಲವನ್ನು ನಮಗೆ ತಿಳಿಸ್ಕೊಡ್ತಾನೆ ಅಂತ. ಹೇಗೆ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಭಗವಂತ ಬೀಜದ ಮೂಲ, ಬೀಜದ ಒಳಗೆ ವೃಕ್ಷದ ಒಳಗೆ ಬೀಜ ಅಂಥೇಳಿ ಭಗವಂತ ಸುಮ್ಮನಾಗಿಬಿಡ್ತಾನೆ. ಅಂದರೆ ಬೀಜದ ಒಳಗೆ ಯಾವುದು ಮೊದಲು ಅಂತ ಹೇಳಿದ್ರೆ ಬೀಜವೂ ಮೊದಲು ವೃಕ್ಷವೂ ಮೊದಲು, ಬೀಜವೂ ಮೊದಲು ವೃಕ್ಷವೂ ಮೊದಲು. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಬೀಜದ ಒಳಗೆ ವೃಕ್ಷ ಇದೆ, ವೃಕ್ಷದ ಒಳಗೇನೆ ಬೀಜ ಇದೆ. ಇದು ಹೇಗಪ್ಪ ಸಾಧ್ಯ ಅಂತ ಹೇಳಿದ್ರೆ ಒಂದೇ ಒಂದು ಉದಾಹರಣೆ ಕೊಟ್ಟ. ಇಂದ್ರನ ಮಗ ಅರ್ಜುನ ಅಂತ ಹೇಳ್ತಿರೋ ಇಲ್ಲೋ ನೀವು? ಹಾಗಾದರೆ ಅರ್ಜುನ ಬಂದಾಗ ಇಂದ್ರ ಹೋಗಿದ್ನ ಅಲ್ಲಿ ಇಂದ್ರ ಇದ್ನೋ ಇಲ್ವೋ? ಮಗನಾದ ಅರ್ಜುನ ಇಂದ್ರ ಕೆಳಗಿದ್ದಾನೆ, ತಂದೆಯಾದ ಇಂದ್ರ ಅರ್ಜುನ ಮೇಲಿದ್ದಾನೆ. ಹಾಗಾದರೆ ಯಾವ ರೀತಿಯಾಗಿ ಇಂದ್ರನಿಂದ ಅರ್ಜುನ, ಅರ್ಜುನನಿಂದ ಇಂದ್ರನೋ ಅದೇ ರೀತಿಯಾಗಿ ಬೀಜ ಮತ್ತು ಮೊಳಕೆ ಎರಡೂ ಕೂಡ ಒಂದರಲ್ಲಿಯೇ ಭಗವಂತ ನಮಗೆ ತೋರಿಸಿಕೊಡ್ತಾನಂತೆ. ಆದ್ದರಿಂದಾಗಿ ಈ ಬೀಜ ವೃಕ್ಷ ಪರಂಪರೆಗೂ ಕೂಡ ಮೂಲ ಯಾರು? ಅದು ಭಗವಂತ. ಹಾಗಾಗಿ ಆ ಭಗವಂತ ಅವನು ಆದಿಪುರುಷ. ಇದು ಬರೀ ಬೀಜ ಒಂದಕ್ಕೆ ಉದಾಹರಣೆ. ಇಂತಹ ಬೀಜದಂತಹ ಅನೇಕ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತಾವೆ. ಇಂತಹ ಅನೇಕ ವಸ್ತುಗಳಿಗೆ ಮೂಲ ಕಾರಣ, ಅನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿದ ಚೇತನರಿಗೆ ಮೂಲ ಕಾರಣ ಅದು ಭಗವಂತ. ಆ ರೀತಿಯಾಗಿ ಭಗವಂತನನ್ನು ಮೂಲ ಕಾರಣ ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಆ ರೀತಿಯಾಗಿ ಭಗವಂತನನ್ನು ನಾವು ತಿಳಿಬೇಕು. ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ ಅಂತ. ಯಾಕೆ ಅಂತ ಹೇಳಿದರೆ ಮುಂದೆ ಹೇಳ್ತಾ ಹೋಗ್ತಾರೆ ಅಲ್ಲಿ, ಯಸ್ಮಿನ್ ಇದಂ ಯತಶ್ಚೇದಂ ಅಂತ. ಯಾರಲ್ಲಿ ಈ ಸಮಸ್ತ ಪ್ರಪಂಚವೂ ಕೂಡ, ಮೂರು ಲೋಕದಿಂದ ಕೂಡಿದ ಸಮಸ್ತ ಪ್ರಪಂಚ ಯಾರಲ್ಲಿ ಅಡಗಿದೆಯೋ, ಪ್ರಳಯ ಕಾಲದಲ್ಲಿ ಭಗವಂತನನ್ನು ಹೊಟ್ಟೆಯೊಳಗೆ ಇಟ್ಕೊಂಡು ಬಿಡ್ತಾನೆ. ಯಾರಲ್ಲಿ ಇದೆ, ಯತಶ್ಚ ಇದಂ, ಯಾರಿಂದ ಇದು ಸೃಷ್ಟಿಯಾಗಿದೆ, ಒಳಗಿಟ್ಕೊಳ್ತಾನೆ. ತನಗೆ ಸೃಷ್ಟಿ ಮಾಡಬೇಕು ಅಂತ ಅನಿಸಿದಾಗ ಅದನ್ನು ಸೃಷ್ಟಿ ಮಾಡ್ತಾನೆ. ಯತಶ್ಚ ಇದಂ, ಏನ ಇದಂ, ಅದರಲ್ಲಿ ಏನಾದರೂ ಕೆಲಸಗಳಾಗಬೇಕು ಅಂತಾದರೂ ಕೂಡ ಅದು ಭಗವಂತನೇ ಮಾಡಬೇಕು, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಏನೋ ಇಲ್ಲಿ ನನಗಿಂದ ಕೆಲಸ ನಮ್ಮ ಅಪ್ಪ ಮಾಡಿಸಿದ, ನಮ್ಮ ಅಪ್ಪನಿಂದ ಅವರಪ್ಪ ಮಾಡಿಸಿದ, ಕೊನೆಗೆ ಬ್ರಹ್ಮ ಪರ್ಯಂತ ಹೋಗಿ ಬ್ರಹ್ಮನು ಮಾಡಿಸಿದ ಅಲ್ಲ. ಬ್ರಹ್ಮನಿಗೂ ಕೂಡ ಒಳಗಿದ್ದುಕೊಂಡು ಶಕ್ತಿಯನ್ನು ಕೊಟ್ಟು ಮಾಡಿಸುವಂತಹ ಸಾಮರ್ಥ್ಯ, ಮಾಡಿಸುವಂತಹ ವ್ಯಕ್ತಿತ್ವ ಅದು ಭಗವಂತನದ್ದು. ಆ ಭಗವಂತ ಬ್ರಹ್ಮನಲ್ಲಿಯೂ ಕೂಡ ಇದ್ದುಕೊಂಡು ಇಷ್ಟೆಲ್ಲ ಸೃಷ್ಟಿ ಕಾರ್ಯವನ್ನು ಆ ಭಗವಂತ ಮಾಡಿಸ್ತಾನೆ. ಆದ್ರಿಂದಾಗಿ ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ, ಇದೆಲ್ಲವೂ ಕೂಡ ವೇದ ಹೇಳಿದ್ದು. ಇಲ್ಲಿ ಗಜೇಂದ್ರ ತಾನು ಸ್ತೋತ್ರ ಮಾಡ್ತಾ ಇರೋದು ಅದನ್ನು ವೇದವ್ಯಾಸರು ತಮ್ಮ ಭಾಷೆಯಲ್ಲಿ ಹೇಳಿದ್ದು ಅಂತಲ್ಲ, ವೇದ ಹೇಳಿದ್ದನ್ನೇ ಇಲ್ಲಿ ಹೇಳಿದ್ದಾರೆ. ಯತ್ ಪ್ರಯಂತ್ಯಭಿಸಂವಿಶಂತೀತಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲ ವೇದದ ವಾಕ್ಯಗಳು ಕೂಡ ಭಗವಂತ ತನ್ನ ಒಳಗೆ ಪ್ರಪಂಚವನ್ನು ಇಟ್ಕೊಳ್ತಾನೆ. ಸೃಷ್ಟಿ ಮಾಡುವ ಸಂದರ್ಭ ಬಂದಾಗ ಅದನ್ನೆಲ್ಲವನ್ನೂ ಕೂಡ ಕಾರ್ಯಗತಕ್ಕೆ ತರ್ತಾನೆ. ತಂದು ಸುಮ್ಮನೆ ಬಿಟ್ಟು ಹೋಗೋದಿಲ್ಲ. ಅಷ್ಟು ನಿಷ್ಠುರ ಭಗವಂತ ನಿಷ್ಠುರ ಅಲ್ಲ. ಅದನ್ನು ಸೃಷ್ಟಿ ಮಾಡಿದ ಮೇಲೆ ಅದರ ಜವಾಬ್ದಾರಿಯನ್ನು ಕೂಡ ಭಗವಂತ ಹೊತ್ತುತ್ತಾನೆ. ಈ ರೀತಿಯಾಗಿ ವೇದ ಹೇಳಿದೆ. ವೇದ ಹೇಳಿದ ರೀತಿಯಲ್ಲಿ ನಾವು ಭಗವಂತನನ್ನು ಕರೆದಾಗ ಭಗವಂತ ಬರ್ತಾನೆ. ಅದನ್ನೇ ಇಲ್ಲಿ ಗಜೇಂದ್ರ ಮಾಡ್ತಾ ಇದ್ದಾನೆ. ಯೋಸ್ಮಾತ್ ಪರಸ್ಮಾಚ್ಚ ಪರಸ್ತಂ. ಇಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದಂತಹ ಆ ಭಗವಂತ ಎಂಥವನು ಅಂತ ಹೇಳಿದ್ರೆ ಯೋಸ್ಮಾತ್ ಪರಸ್ಮಾಚ್ಚ ಪರಹ. ನಾವು ಯಾರ್ಯಾರನ್ನು ನೋಡಿದ್ದೀವೋ, ನಾವು ನಮ್ಮ ಕಣ್ಣಿಂದ ಯಾರ್ಯಾರನ್ನು ನೋಡಲಿಕ್ಕೆ ಸಾಧ್ಯವೋ ಅದೆಲ್ಲರಿಗಿಂತಲೂ ಕೂಡ ಪರಹ. ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಹ. ಈ ರೀತಿಯಾಗಿ ಹೇಳ್ತಾ ಹೋದಾಗ ಈ ರೀತಿಯಾಗಿ ನಾವು ಯಾವ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೀವೋ ಆ ಎಲ್ಲ ಕೆಲಸಗಳಿಗೂ ಕೂಡ ಮಾಡಿಸುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಸ್ವಲ್ಪ ಶಾಸ್ತ್ರದ ಪರಿಚಯ ಇತ್ತು ಅಂತಾದರೆ ನಮಗೆ ಆ ಶಾಸ್ತ್ರದಲ್ಲಿ ನಾವು ಈ ತತ್ವಾಭಿಮಾನಿ ದೇವತೆಗಳು ನಮಗೆ ಈ ಒಂದು ಇಂದ್ರಿಯಗಳಲ್ಲಿ ಇದ್ದುಕೊಂಡು ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗಿಂತಲೂ ಯೋಸ್ಮಾತ್ ಪರಸ್ಮಾಚ್ಚ ಪರಹ, ಆ ಎಲ್ಲ ದೇವತೆಗಳಿಂತಲೂ ಕೂಡ ಶ್ರೇಷ್ಠ ಉತ್ತಮನಾದ ಒಬ್ಬ ವ್ಯಕ್ತಿ ಯಾರಿದ್ದಾನೋ ಅವನು ಭಗವಂತ. ಅಂತಹ